ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ #1 ಯೂಟ್ಯೂಬ್ ಚಾನಲ್. ಉತ್ತಮ ರೀತಿಯಲ್ಲಿ ಸರ್ಕಾರ ಸಹಿತ ಪ್ರೋತ್ಸಾಹಿಸಿ ಒಂದಾಗಿ ಆಚರಣೆಯನ್ನು ಮಾಡಬೇಕು. ಯಾವಾಗ ನಮಗೆ ಸೇಫ್ಟಿ ಇರ್ತದೆ ಅದೇ ರೀತಿಯಾಗಿ ಕೈ ಜೋಡಿಸಿ ನಮ್ಮನ್ನು ಆಶೀರ್ವಾದ ಮಾಡಿದರೆ ಇದುವರೆಗೂ ಕೂಡ ಒಂದು ಅದ್ಭುತವಾದ ಈ ಕಾರ್ಯಕ್ರಮವನ್ನು ಸತತವಾಗಿ ನಡೆಸಲಿಕ್ಕೆ ಅನೇಕ ಹಿರಿಯರು ಸಂಘಟನೆ ಮಾಡಿ ಕಾರ್ಯಕ್ರಮ ಯಶಸ್ವಿ ಮಾಡತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಕಳೆದ ವರ್ಷ ಸಹಿತ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಶ್ರೀಮಾನ್ ಗಣಪತಿಯವರ ಒಂದು ನಾಯಕತ್ವದಲ್ಲಿ ಅವರ ಸಂಘಟನೆಗಳ ಕೂಡಿ ಭಾಳ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ 9 ದಿನ ಈ ಕಾರ್ಯಕ್ರಮ ಮಾಡುವಂಥ ಪರಿಸರ ನಾವೆಲ್ಲ ನೋಡಿ ಇವತ್ತಿಗಾಗಲೇ ಆ ದೇವಿಯ ಪೂಜಾ ಆಗಿ ಈ ಕಾರ್ಯಕ್ರಮ ಇವತ್ತಿನಿಂದ ಪ್ರಾರಂಭ ಆಗಿ 9 ದಿವಸ ನಡೆಯತಕ್ಕಂಥದ್ದು. ಸಹಜವಾಗಿ ಇಡೀ ಸಮಾಜದಲ್ಲಿ ಈ ದಸರಾ ಉತ್ಸವ ಭಾಳ ವಿಜೃಂಭಣೆಯಿಂದ ನಡೆಸ್ತಕ್ಕಂಥದ್ದು. ಅನೇಕ ಕನ್ನಡ ಕಲ್ಚರ್ ವಿಭಾಗದಿಂದ ಮೈಸೂರು ದಸರಾ ಜೊತೆಯಲ್ಲಿ ನಮ್ಮ ಮಡಿಕೇರಿ ಹಾಗೂ ಗೋಲ್ಕೊಪ್ಪ ದಸರಾ ಸಹಿತ ಭಾಳ ಉತ್ಸಾಹವಾಗಿ ವಿಜೃಂಭಣೆ ನಡೆತಕ್ಕಂಥದ್ದನ್ನು ಜನರಿಗೆಲ್ಲರಿಗೂ ಗೊತ್ತಿರುವಂಥದ್ದು. ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಯಲ್ಲಿ ಈ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮುಂದುವರಿಯುವಂಥ ಪರಿಸ್ಥಿತಿ ನಾವೆಲ್ಲ ಅರ್ಥೈಸ್ಕೊಳ್ಳಿ. ಇಂಥ ಈ ಕಾರ್ಯಕ್ರಮಗಳು ಉತ್ತಮ ರೀತಿಯಲ್ಲಿ ನಡೆಯುತ್ತೇಳಿ ಸರ್ಕಾರ ಸಹಿತ ಪ್ರೋತ್ಸಾಹಿಸಿ ಇವತ್ತು ಈ ಗೋಲ್ಕೊಪ್ಪ ಈ ದಸರಾ ಉತ್ಸವ ಸಹಿತ ಶಾಸಕರಾಗಿರ್ತಕ್ಕಂಥ ಶ್ರೀಮಾನ್ ಪೊನ್ನಣ್ಣವರ ಒಂದು ಪ್ರಯತ್ನದಿಂದ 75 ಲಕ್ಷ ರೂಪಾಯಿ ಅನುದಾನವನ್ನು ಕೊಡಲಾಗಿದೆ. ಗಣಪತಿಯವರು ಬಂದಿದ್ದು ಆಗಲಿಲ್ಲ, ಜಾಸ್ತಿ ಆಗಬೇಕಾದ್ರು ಮುಂದಿನ ವರ್ಷ 1 ಕೋಟಿ ರೂಪಾಯಿ ಕೊಡ್ತದೆ ಅಂತೇಳಿ ನಾನು ಮೊದಲಿಗೆ ಪೊನ್ನಣ್ಣವರಿಗೆ ಆಶ್ವಾಸನೆ ಕೊಟ್ಟಿದ್ದೆ. ಅದೇ ರೀತಿಯಾಗಿ ಮಡಿಕೇರಿ ಸಹಿತ 1.5 ಕೋಟಿ ರೂಪಾಯಿ ಕೊಟ್ಟಿದ್ವಿ. ಈಗಾಗಲೇ ಆರ್ಡರ್ ಕಾಪಿ ತಂದು ನಮ್ಮ ಪೊನ್ನಣ್ಣವರ ಕೈಯಲ್ಲಿದೆ. ಹೀಗಾಗಿ ಒಟ್ಟಾರೆ ಯಾವುದೇ ಜನಪರವಾದಂಥ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀಬೇಕಾದ್ರೆ ಜನರ ಸಹಕಾರ, ಸಂಘಟನಾ ಮತ್ತು ಅದಕ್ಕೆ ಪ್ರೋತ್ಸಾಹಿಸ್ತಕ್ಕಂಥ ಜನರ ಒಂದು ಕಾರ್ಯಕ್ರಮಗಳೆಲ್ಲ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಾಧ್ಯತೆ. ಆ ದಿಶೆಯಲ್ಲಿ ಕೊಡುಗಾಂಚ ಅಂತ ಈ ಕಾರ್ಯಕ್ರಮವನ್ನು ವಿಜೃಂಭಣೆ ನಡೆತಕ್ಕಂಥದ್ದು ಭಾಳ ಸಂತೋಷದ ವಿಷಯ. ಸರ್ಕಾರ ಸಹಿತ ತಮ್ಮ ಜೊತೆಯಲ್ಲಿದ್ದು ಇಂಥ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸ್ತಕ್ಕಂಥ ಒಂದು ಪ್ರಯತ್ನ ಈ ಸರ್ಕಾರ ಮಾಡ್ತಾ ಇರೋ ಮಾತನ್ನು ಹೇಳಿ ಇಂಥ ಸಂದರ್ಭದಲ್ಲಿ ಆ ದೇವಿಯ ಒಂದು ಆಶೀರ್ವಾದ ಈ ರಾಜ್ಯದ ಜನರ ಮೇಲೆ, ರಾಜ್ಯದ ಸಮೃದ್ಧಿಯಿಂದ ನೆಮ್ಮದಿ, ಶಾಂತಿ, ಸೌಹಾರ್ದತೆಯಲ್ಲಿರಲಿಕ್ಕೆ ಆಶೀರ್ವಾದ ಕೊಡಿ ಅಂತೇಳಿ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಕರೆಸಿ ಉದ್ಘಾಟನೆ ಮಾಡಿ ನಮ್ಮ ಜೊತೆ ಮಕ್ಕಳಿಗೆ ಅವಕಾಶ ಇರ್ತಕ್ಕಂಥ ರಥೋತ್ಸವ ಅಧ್ಯಕ್ಷರಿಗೂ, ಪದಾಧಿಕಾರಿಗಳಿಗೂ, ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಹಿರಿಯರಿಗೂ, ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ತಮ್ಮೆಲ್ಲರಿಗೂ ಮನಸ್ಸಿ ನನ್ನ ಮಾತು ಮುಗಿಸ್ತೇನೆ. ನಾನು ಮುಂದುವರೆದ ಮತ್ತು ವಿಶಿಷ್ಟತೆಯಿಂದ ತುಂಬಿರುವುದು 47 ವರ್ಷ ಕಾವೇರಿ ದಸರಾ ಸಮಿತಿಯವರು ಈ ಒಂದು ಕಾರ್ಯಕ್ರಮವನ್ನು, ಸಮಾರಂಭವನ್ನು ನಡೆಸ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಅದು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರ. ಕಾವೇರಿ ದಸರಾ ಸಮಿತಿಯವರ ಅಧ್ಯಕ್ಷರಿಗೆ 47 ವರ್ಷಗಳಿಂದ ಈ ಸಮಿತಿಯನ್ನು ನಡೆಸ್ಕೊಂಡು ಬಂದಿರುವಂಥ ಎಲ್ಲ ಪದಾಧಿಕಾರಿಗಳಿಗೆ, ಹಾಲಿ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾರೆ. ನಾವು ದಸರಾ ಎಂದಾಗ ಮೈಸೂರು, ಮಡಿಕೇರಿ ಹಾಗೂ ಕೋಳಿ, ಇದು ಬಹುಶಃ ಕರ್ನಾಟಕ ರಾಜ್ಯದ ಎಲ್ಲ ಭಾಗದ ಜನತೆಗೆ ಕೂಡ ತಿಳಿದಂಥ ದಸರಾ ಹಬ್ಬದ ಆಚರಣೆ. ಇದು ವಿಜೃಂಭಣೆಯಿಂದ ನಡೀಬೇಕು. ಈ ಸಮಾರಂಭದಲ್ಲಿ ಯಾವುದೇ ರೀತಿಯಾದಂಥ ಕೊರತೆ ಇರಬಾರದು. ಸ್ಥಳೀಯ ಕಲಾತಂಡಗಳಿಗೆ ವೇದಿಕೆ ನಿರ್ಮಾಣ ಆಗಬೇಕು. ತಾಯಿ ಚಾಮುಂಡೇಶ್ವರಿಯ ಪೂಜೆಯಲ್ಲಿ, ಶ್ರದ್ಧೆ, ಭಕ್ತಿಯಲ್ಲಿ ಯಾವುದೇ ರೀತಿಯಾದಂಥ ಕೊರತೆ ಆಗಬಾರದು ಅಂತ ಹೇಳಿ ಕರ್ನಾಟಕ ರಾಜ್ಯದ ಸರ್ಕಾರ, ಅದರಲ್ಲೂ ವಿಶೇಷವಾಗಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಗೋಣಿಕೊಪ್ಪ ದಸರಾ ಆಚರಣೆಗೆ 75 ಲಕ್ಷ ರೂಪಾಯಿ, ಹಾಗೆ ಮಡಿಕೇರಿಯ ದಸರಾ ಆಚರಣೆಗೆ 1,50,00,000 ರೂಪಾಯಿಯನ್ನು ಬಹಳ ದೊಡ್ಡ ಹಣವನ್ನು ನಮಗೆ ಕೊಟ್ಟಿದ್ದಾರೆ. ಇದರಿಂದ ತಮ್ಮೆಲ್ಲರ ಪರವಾಗಿ, ನಾಡಿನ ಜನತೆಯ ಪರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸ್ತೇನೆ.
ಆದರೆ ಈ ವೇದಿಕೆಯ ಬಳಕೆ ಸ್ಥಳೀಯರಿಗೆ ಮತ್ತು ಇಲ್ಲಿಯ ಸಂಸ್ಕೃತಿಯನ್ನು ಬಿಂಬಿಸುವಂಥ ಕಲಾ ಪ್ರದರ್ಶನಗಳಿಗೆ ಅವಕಾಶ ಆಗಬೇಕು, ಸಾಹಿತ್ಯಕ್ಕೆ ಅವಕಾಶ ಆಗಬೇಕು ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ. ಆ ರೀತಿಯಾಗಿ ಇನ್ನು ನಡೆಯುವಂಥ ಈ 9 ದಿವಸ 11 ದಿವಸ ದಸರಾ ಆಚರಣೆಯನ್ನು ಆ ರೀತಿಯಾದಂಥ ಅವಕಾಶಗಳನ್ನು ಕಲ್ಪಿಸಿ ಸ್ಥಳೀಯ ಜನರಿಗೆ ಮನೋರಂಜನೆಯ ಜೊತೆಗೆ ದಸರಾ ಹಬ್ಬದ ಇತಿಹಾಸ, ತಾಯಿ ಚಾಮುಂಡೇಶ್ವರಿಯ ನಮ್ಮ ನಾಡ ಹಬ್ಬ ಯಾವ ರೀತಿ ಆಚರಣೆ ಆಗಬೇಕು ಇದನ್ನು ತಿಳಿಸುವಂಥ ರೀತಿಯಲ್ಲಿ ನಡೀತದೆ ಅಂತ ಹೇಳಿ ನನ್ನ ಒಂದು ಆಶೆಯನ್ನು ವ್ಯಕ್ತಪಡಿಸಿ ನಮಗೆಲ್ಲರಿಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳನ್ನು ಕೋರಿ ತಾಯಿ ಚಾಮುಂಡೇಶ್ವರಿ ತನ್ನ ಕರುಣೆಯನ್ನು ನಮ್ಮ ನಾಡಿನ ಜನತೆಯ ಮೇಲೆ ಸದಾ ನೀಡಲಿ ಅಂತ ಹೇಳಿ ಪ್ರಾರ್ಥಿಸಿ ನಮ್ಮ ನಾಡ ಹಬ್ಬದ ಆಚರಣೆಯಲ್ಲಿ ನಾವೆಲ್ಲರೂ ಕೂಡ ಒಂದಾಗಿ ಆಚರಣೆಯನ್ನು ಮಾಡಬೇಕು. ಈ ನಾಡ ಹಬ್ಬದ ಆಚರಣೆಯಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಾಸಗಳಿದೆ, ಭೇದ ಭಾವಗಳಿಗೆ, ಅಂತರಗಳಿಗೆ ಅವಕಾಶವನ್ನು ಕೊಡಬೇಕು. ನಾವೆಲ್ಲರೂ ಒಂದೇ. ನಾಡ ಹಬ್ಬ ಅಂತ ದಸರಾವನ್ನು ಕರೆಯೋದಕ್ಕೆ ಕಾರಣ ಮತ್ತು ಉದ್ದೇಶ ಕೂಡ ಇದೆ. ಇವತ್ತು ಉಚ್ಚ ನ್ಯಾಯಾಲಯದಲ್ಲಿ ಮತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬುಕ್ಕರ್ ಪ್ರೈಸ್ ವಿಜೇತರನ್ನು ಉದ್ಘಾಟನೆಗೆ ತಂದಂಥ ವಿಚಾರದಲ್ಲಿ ಏನನ್ನು ಹೇಳಿದರೆ ತಾವೇ ಅಂದರೆ ನಮ್ಮ ಸಂವಿಧಾನದ ಶ್ರೇಷ್ಠತೆಯನ್ನು ಎತ್ತಿದ್ರು ಮತ್ತು ನಾಡ ಹಬ್ಬದಲ್ಲಿ ಈ ರೀತಿಯಾದಂಥ ಕ್ಷುಲ್ಲಕ ರಾಜಕಾರಣಕ್ಕೆ, ಧರ್ಮ ಆಧಾರಿತ ಭಾವನೆಗಳನ್ನು ಕೆರಳಿಸುವಂಥದ್ದಕ್ಕೆ ಅವಕಾಶವನ್ನು ಕೊಡಬಾರದು ಅಂತೇಳಿ ಬಹಳ ಸ್ಪಷ್ಟವಾಗಿ ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಆ ಅಭಿಪ್ರಾಯ ಬಹುಶಃ ನಾವೆಲ್ಲರೂ ಕೂಡ ಇಲ್ಲಿ ಸೇರಿರುವಂಥದ್ದು ಮತ್ತು ಇವತ್ತು ಆಡಳಿತದಲ್ಲಿರುವಂಥ ರಾಜ್ಯ ಸರ್ಕಾರ ನಂಬಿರುವಂಥ ವಿಚಾರ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿಯಾದಂಥ ಆಚರಣೆ ಗೋಣಿಕೊಪ್ಪಲಿನಲ್ಲಿ ಕೂಡ ನಡೀಬೇಕು. ಎಲ್ಲರನ್ನೂ ಒಳಗೊಂಡಂಥ ಒಂದು ನಾಡ ಹಬ್ಬದ ಆಚರಣೆ ಆಗಬೇಕು. ಆ ರೀತಿಯಾದಂಥ ಆಚರಣೆಯನ್ನು ಈ ಬಾರಿ ಕಾವೇರಿ ಸಮಿತಿ, ಇಲ್ಲಿಯ ಪಂಚಾಯಿತಿಯವರು ಮತ್ತು ಅಧಿಕಾರಿಗಳಿಂದವರು ಮಾಡಿಕೊಡ್ತಾರೆ ಅಂತ ಹೇಳುವಂಥ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿ ನಮಗೆಲ್ಲರೂ ಕೂಡ ಶುಭವನ್ನು ಕೋರಿ ಆ ತಾಯಿಯ ಅನುಗ್ರಹವನ್ನು ಇರಲಿ ಅಂತ ಹೇಳಿ ಪ್ರಾರ್ಥಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ತಾಯಿ ಚಾಮುಂಡೇಶ್ವರಿ ಅವರ ಆಶೀರ್ವಾದದಿಂದ ವರ್ಷ ನಮ್ಮ ರಾಜ್ಯಗಳಲ್ಲಿ ಒಂದು ಒಳ್ಳೆಯ ರೀತಿಯಾಗಿ ಮೈಸೂರು ದಸರಾ, ಮಡಿಕೇರಿ ದಸರಾ ಮತ್ತು ಗೋಣಿಕೊಪ್ಪಲ್ ದಸರಾ ನಾವು ಆಚರಣೆ ನಡೆಸ್ತಾ ಇದ್ದೀವಿ. ಈ ವರ್ಷ 47ನೇ ದಸರಾ ಕಾರ್ಯಕ್ರಮವನ್ನು ನಮ್ಮ ಗೋಣಿಕೊಪ್ಪಲದಲ್ಲಿ ತಾವೆಲ್ಲರೂ ಸರ್ಕಾರದಿಂದ ನಡೀತಿದೆ. ಈ ಸಂದರ್ಭದಲ್ಲಿ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಕೊಡಗು ಜಿಲ್ಲೆಗಳಲ್ಲಿ ನಮಗೆ ಪ್ರತಿ ವರ್ಷವೂ ಪ್ರಕೃತಿ ವಿಕೋಪದ ಒಂದು ರಿಸ್ಕ್ ಇದೇ ಇರ್ತದೆ. ಎಲ್ಲ ಪಾಪ್ಯುಲೇಷನ್ ಈಗ ಮಳೆಗಾಲದಲ್ಲಿ ಒಂದು ಫ್ಲಡ್ ಸಿಚುವೇಶನ್ ಆಗಲಿ, ಲ್ಯಾಂಡ್ ಸ್ಲೈಡ್ ಸಿಚುವೇಶನ್ ಆಗಲಿ ಅಥವಾ ಬೇರೆ ರೀತಿಯಾಗಿ ಸಂದರ್ಭಗಳಲ್ಲಿ ಭಾಳ ಕಷ್ಟಪಟ್ಟು ಮತ್ತು ಭಾಳ ರೆಸಿಲಿಯನ್ಸಿಂದ ತಾವು ತಮ್ಮ ಜೀವನವನ್ನು ನಡೆಸ್ಕೊಡ್ತೀರಂತ ಈ ಸ್ಪಿರಿಟಿಗೆ, ಕೊಡಗು ಸ್ಪಿರಿಟಿಗೆ ನಮ್ಮಿಂದ ಒಂದು ಸಲ್ಯೂಟ್ ಇದೆ. ಏಕೆಂದರೆ ನಾವು ಕಳೆದ 3 ಮಾನ್ಸೂನಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಪ್ರತಿ ಮಾನ್ಸೂನ್ಗಳಲ್ಲಿ ನಮಗೆ ಅದೇ ಒಂದೇ ಒಂದು ಚಿಂತನೆ ಇರ್ತದೆ. ಅಂದರೆ ಮಳೆಗಾಲದಲ್ಲಿ ಯಾವ ಕಾರಣಕ್ಕೆ ಒಂದು ಮಾನವಹಾನಿ ಆಗಲಿ, ಪ್ರಾಪರ್ಟಿ ಲಾಸ್ ಆಗಲಿ ಅಥವಾ ಈ ಥರದ್ದು ಯಾವುದು ಲಾಸ್ ಆಗಬಾರ್ದು ಅಂತ ತಮ್ಮೆಲ್ಲರೂ ಸಹಕಾರದಿಂದ ಮತ್ತು ನಮ್ಮ ಸಿಬ್ಬಂದಿಗಳ ಸಹಕಾರದಿಂದ ಒಂದು ಮಿನಿಮಮ್ ಲಾಸ್ ಆಗಿದೆ ಕಳೆದ 2-3 ವರ್ಷಗಳಲ್ಲಿ. ಸೊ ತಮ್ಮೆಲ್ಲರಿಗೆ ಅಭಿನಂದನೆಗಳು. ಬಟ್ ಪ್ರತಿ ವರ್ಷ ಈ ಥರದ್ದು ಆಗೋದಿಲ್ಲ ಅಂತ ನಾವು ಮುಂದಿನ ವರ್ಷಕ್ಕೆ ನಾವು ಪ್ರಿಪೇರ್ ಆಗಬೇಕು. ಈಗ ಮಾಧ್ಯಮದವರಿಗೆ ಇದು ಮಾಧ್ಯಮ ಮೂಲಕ ತಮ್ಮೆಲ್ಲರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ದಯವಿಟ್ಟು ಪ್ರತಿಯೊಂದು ಕಟ್ಟಡವನ್ನು ತಾವು ಏನು ಕಟ್ತೀರ ಅಂತ ಒಂದು ಸೈಂಟಿಫಿಕ್ ಆಗಿ ಕಟ್ಟಬೇಕು. ಮತ್ತು ಇವಾಗ ಮಳೆ ಇಲ್ಲ ಅಂದರೆ ಮಳೆ ಕಾಲಿಗೆ ಯೋಚನೆ ಮಾಡಿ ಯಾವ ರೀತಿ ಆವಾಗ ನಮಗೆ ಸೇಫ್ಟಿ ಇರ್ತದೆ ಅಂತ ಅದೇ ರೀತಿಯಾಗಿ ತಮ್ಮ ಮನೆ ಆಗಲಿ, ಸ್ಕೂಲ್, ಆಫೀಸಸ್ ಅಥವಾ ಯಾವ ರೀತಿಯಾಗಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಇದೆ ಅದು ನಾವು ನೋಡಬೇಕಾಗುತ್ತೆ. ಮತ್ತು ಆ ಸಂದರ್ಭಗಳಲ್ಲಿ, ಮಳೆ ಸಂದರ್ಭಗಳಲ್ಲಿ ಜಿಲ್ಲಾಡಳಿತಕ್ಕೆ ತಮ್ಮೆಲ್ಲರೂ ಸಹಕಾರ ಬೇಕೇ ಬೇಕಾಗ್ತದೆ. ಇವಾಗವರೆಗೆ ಅಷ್ಟು ಒಳ್ಳೆಯ ರೀತಿಯ ಸಹಕಾರ ಕೊಟ್ಟಿದ್ದೀರ ಅಂತ ಮುಂದಿನ ವರ್ಷಗಳಲ್ಲಿ ಕೂಡ
ಅದೇ ರೀತಿಯಾಗಿ ಸಹಕಾರ ಕೊಡಬೇಕು. ಮತ್ತು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ನಮ್ಮ ಕೊಡಗು ಸಮಸ್ತ ಜನಾಂಗಕ್ಕೆ ಸುಖ ಶಾಂತಿ ಮತ್ತು ಸಮೃದ್ಧಿ ಸಿಗಲಿ ಅಂತ ಅಷ್ಟು ಪ್ರಾರ್ಥನೆ ಮಾಡ್ತಾ ತಮ್ಮ ಎಲ್ಲರಿಗೂ ಮತ್ತೊಮ್ಮೆ ಸತಿ ದಸರಾ ಹಬ್ಬದ ಮತ್ತು ನವರಾತ್ರಿ ಹಬ್ಬದ ಶುಭಾಶಯಗಳು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜನರು ಭಾಗವಹಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಈಗಾಗಲೇ ಶಾಸಕರು ನಿರ್ಗಮಿಸಬೇಕು ಅಂತ ಕೇಳಿದ್ದಾರೆ. ಅದಕ್ಕೆ ಮತ್ತೊಮ್ಮೆ ನನ್ನವರಲ್ಲಿ ವಿನಂತಿ ಮಾಡೋದಿಷ್ಟೇ, ನಮ್ಮ ದಸರಾ ಸಮಿತಿಯ ವಿಜೃಂಭಣೆ ಆಚರಣೆಗೆ ತಾವೆಲ್ಲರೂ ಕೈ ಜೋಡಿಸಿ ನಮ್ಮನ್ನು ಆಶೀರ್ವಾದ ಮಾಡಿದರೆ ನಮಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಏನು ಅಧ್ಯಕ್ಷರ ಭಾಷಣಕ್ಕೆ ಅನುಮತಿ ತಮ್ಮೆಲ್ಲರಿಗೂ ಮೊದಲ ಮಾತನಾಡಿ ನಮಸ್ಕಾರಗಳು. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.